ಇವತ್ತಿನ ವಿಡಿಯೋದಲ್ಲಿ ಫೋಟೋಶಾಪ್ನ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳ ಬಗ್ಗೆ ನೋಡೋಣ. ಸೊ ಫಸ್ಟಿಗೆ ಬ್ಯಾಕ್ಗ್ರೌಂಡನ್ನು ಯಾವ ರೀತಿ ಬ್ಲರ್ ಮಾಡ್ಕೊಳ್ತಾರೆ. ಸೊ ಕಾಮನ್ ಆಗಿ ಯಾವ ರೀತಿ ಬ್ಲರ್ ಮಾಡ್ತಾರೆ, ಸೊ ಇಮೇಜನ್ನು ಡುಪ್ಲಿಕೇಟ್ ಮಾಡಿಕೊಂಡು ಮೇನ್ ಸಬ್ಜೆಕ್ಟ್ ಏನಿದೆ, ಫೋಕಸ್ ಸಬ್ಜೆಕ್ಟ್ ಏನಿದೆ ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಆಮೇಲೆ ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ತಾರೆ. ಸೊ ನಮ್ಮ ಹತ್ರ ಒಂದು ಬ್ಯಾಕ್ಗ್ರೌಂಡ್ ಸಪ್ರೇಟ್ ಆಗಿರುವಂಥ ಇಮೇಜ್ ಇರುತ್ತೆ, ಇನ್ನೊಂದು ಒರಿಜಿನಲ್ ಇಮೇಜ್ ಇರುತ್ತೆ. ಸೊ ಒರಿಜಿನಲ್ ಇಮೇಜ್ನ ಏನು ಮಾಡ್ತಾರೆ, ಇಲ್ಲಿ ಫಿಲ್ಟರ್ ಬ್ಲರ್, ಗೌಸಿಯನ್ ಬ್ಲರ್ ಅಪ್ಲೈ ಮಾಡ್ತಾರೆ. ಸೊ ಎಷ್ಟು ಬೇಕು ಅಷ್ಟು ಬ್ಲರ್ ಅಪ್ಲೈ ಮಾಡ್ತಾರೆ, ಈ ರೀತಿ ಮಾಡ್ತಾರೆ. ಬಟ್ ಇದು ರಾಂಗ್ ಇದೆ. ಯಾಕಂದರೆ ಇಲ್ಲಿ ನೋಡ್ಬೋದು ಮೇನ್ ಫೋಕಸ್ ಸಬ್ಜೆಕ್ಟ್ನ ಇಲ್ಲಿ ಲೆಗ್ ಪಾರ್ಟ್, ಇಲ್ಲಿ ಇದು ಲೆಗ್ ಪಾರ್ಟ್ ಏನಿದೆ ಅದು ಫೋಕಸಲ್ಲಿರುತ್ತೆ. ಸೊ ಫೋಕಸಲ್ಲಿ ಇದ್ಮೇಲೆ ಈ ಏರಿಯಾಸ್ ಬ್ಲರ್ ಆಗಬಾರ್ದು. ಸೊ ಇಲ್ಲಿ ಫ್ರಂಟಲ್ಲಿರುವ ಏರಿಯಾಸ್ ಇದು ಬ್ಲರ್ ಆಗಬಾರ್ದು, ಇದು ಸ್ವಲ್ಪ ಫೋಕಸಲ್ಲಿ ಇರಬೇಕಾಗುತ್ತೆ. ಸೊ ಇದು ರೈಟ್ ವೇ ಅಲ್ಲ, ರೈಟ್ ವೇಯಲ್ಲಿ ಬ್ಲರ್ ಮಾಡೋಣ. ಸೊ ನಾನು ಈ ಒರಿಜಿನಲ್ ಇಮೇಜ್ ಲೇಯರ್ನ ಸ್ಮಾರ್ಟ್ ಆಬ್ಜೆಕ್ಟಾಗಿ ಕನ್ವರ್ಟ್ ಮಾಡ್ಕೊಳ್ತೇನೆ. ಆಮೇಲೆ ಫಿಲ್ಟರ್, ಸೊ ಇಲ್ಲಿ ಬ್ಲರ್ ಗ್ಯಾಲರಿಯಲ್ಲಿ ಟಿಲ್ಟ್ ಶಿಫ್ಟ್ ಆಪ್ಷನ್ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಈ ಸರ್ಕಲ್ನ ಇಲ್ಲಿ ಕೆಳಗಡೆ ಪ್ಲೇಸ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಪ್ಲೇಸ್ ಮಾಡಿಕೊಂಡು ನಿಮಗೆ ಈ ಲೈನ್, ಈ ಡ್ಯಾಶ್ಡ್ ಲೈನ್ ಏನಿದೆ ಇದು ಎಲ್ಲಿಂದ ಬ್ಲರ್ ಆಗಬೇಕು ಅಲ್ಲಿಗೆ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ರೈಟ್ ಸೈಡಲ್ಲಿ ಟಿಲ್ಟ್ ಶಿಫ್ಟ್ ಸೆಟ್ಟಿಂಗ್ಸ್ ಇದೆ, ಇದರಲ್ಲಿ ಬ್ಲರ್ ವ್ಯಾಲ್ಯೂನ ಕೊಡಿ. ನಿಮ್ಗೆ ಎಷ್ಟದು ಬ್ಲರ್ ಆಗಬೇಕು ಆ ವ್ಯಾಲ್ಯೂನ ಕೊಡಿ. ಸೊ ಇದು ಗ್ರ್ಯಾಜುವಲಿ ಬ್ಲರ್ ಆಗಬೇಕು. ಸೊ ಇದನ್ನು ಸ್ವಲ್ಪ ಮೇಲೆ ಶಿಫ್ಟ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಬ್ಲರ್ ಮಾಡಿ, ಸೊ ಇದನ್ನು ಬೇಕಾದ್ರೆ ಸ್ವಲ್ಪ ಕೆಳಗಡೆ ಪ್ಲೇಸ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ಈ ಏರಿಯಾಸಲ್ಲಿ ಯಾವುದೇ ರೀತಿ ಬ್ಲರ್ ಆಗಿಲ್ಲ, ಬಟ್ ಗ್ರ್ಯಾಜುವಲಿ ಬ್ಲರ್ ಆಗ್ತಾ ಹೋಗುತ್ತೆ. ಎಲ್ಲ ಸೈಡು ಗ್ರ್ಯಾಜುವಲಿ ಬ್ಲರ್ ಆಗ್ತಾ ಹೋಗುತ್ತೆ. ಒಂದ್ಸರಿ ಇದಾದ್ಮೇಲೆ ಇಲ್ಲಿ ಓಕೆ ಕೊಡಿ. ಓಕೆ, ಸೊ ಇವಾಗ ಒಂದು ಇಲ್ಲಿ ಮೇನ್ ಫೋಕಸ್ ಸಬ್ಜೆಕ್ಟ್ ಏನಿದೆ ಅದು ನಾರ್ಮಲ್ ಆಗಿದೆ. ಸೊ ಗ್ರ್ಯಾಜುವಲಿ ಇಲ್ಲಿ ಬ್ಲರ್ ಆಗ್ತಾ ಹೋಗಿದೆ ಬ್ಯಾಕ್ಗ್ರೌಂಡ್. ಓಕೆ, ಸೊ ಇದು ರೈಟ್ ವೇ ಆಫ್ ಬ್ಲರಿಂಗ್ ದ ಬ್ಯಾಕ್ಗ್ರೌಂಡ್. ನೆಕ್ಸ್ಟ್ ಟ್ರಿಕ್ ಬಂದಿದ್ದು, ನೀವು ಯಾವುದೇ ಒಂದು ಸಬ್ಜೆಕ್ಟ್ನ ಬೇರೆ ಬ್ಯಾಕ್ಗ್ರೌಂಡ್ಗೆ ಮೂವ್ ಮಾಡಿದಾಗ ಅಲ್ಲಿದ್ದು ಬ್ಯಾಕ್ಗ್ರೌಂಡ್ಗೆ ಆ ಸಬ್ಜೆಕ್ಟ್ ಆ ಕಲರ್ಗೆ ಮ್ಯಾಚ್ ಆಗಬೇಕು. ಎಕ್ಸಾಂಪಲ್ಗೆ ಹೇಳೋದಾದರೆ ಇಲ್ಲಿ ನನ್ನ ಹತ್ರ ಈ ಸಬ್ಜೆಕ್ಟ್ ಇದೆ. ಸೊ ಇದನ್ನು ನಾನು ಈ ಬ್ಯಾಕ್ಗ್ರೌಂಡ್ಗೆ ಮೂವ್ ಮಾಡಬೇಕು. ಸೊ ಆವಾಗ ಆ ಕಲರ್ ಮ್ಯಾಚ್ ಆಗಬೇಕು. ಸೊ ಸಬ್ಜೆಕ್ಟ್ ಕಲರು ಮತ್ತು ಈ ಬ್ಯಾಕ್ಗ್ರೌಂಡ್ ಕಲರ್ ಮ್ಯಾಚ್ ಆಗಬೇಕು. ಇದನ್ನು ಯಾವ ರೀತಿ ಸಿಂಪಲ್ ಸ್ಟೆಪ್ಸಲ್ಲಿ ಮಾಡೋದು ಅಂತ ನೋಡೋಣ. ಸೊ ನಾನು ಇಲ್ಲಿ ಸಬ್ಜೆಕ್ಟ್ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಅಗೇನ್ ನಾನು ಇದನ್ನು ರಫ್ ಆಗಿ ಸೆಲೆಕ್ಷನ್ ಮಾಡ್ಕೊಳ್ತೇನೆ, ಪ್ರಿಸೈಸ್ ಸೆಲೆಕ್ಷನ್ ಮಾಡಲಿಕ್ಕೆ ಹೋಗಲ್ಲ. ಸೊ ರಫ್ ಆಗಿ ಸೆಲೆಕ್ಷನ್ ಮಾಡಿಕೊಂಡು ಓಕೆ, ಆಮೇಲೆ ಇಲ್ಲಿ ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇದು ಇವಾಗ ಬ್ಯಾಕ್ಗ್ರೌಂಡ್ ಸಪ್ರೇಟ್ ಆಗಿರುವಂಥ ಸಬ್ಜೆಕ್ಟ್ ಇದೆ. ಸೊ ಇದನ್ನು ನಾನು ನನ್ನ ಬ್ಯಾಕ್ಗ್ರೌಂಡ್ ಇದಕ್ಕೆ ಮೂವ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಸೈಜ್ನ ಸ್ವಲ್ಪ ರಿಡ್ಯೂಸ್ ಮಾಡ್ಕೊಳ್ತೇನೆ. ಸೊ ಇವಾಗ ಈ ಸಬ್ಜೆಕ್ಟ್ ಇಲ್ಲಿ ಪ್ಲೇಸ್ ಆಗಿದೆ, ಬಟ್ ಈ ಬ್ಯಾಕ್ಗ್ರೌಂಡ್ಗೆ ಈ ಕಲರ್ ಮ್ಯಾಚ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಕಲರ್ ಮ್ಯಾಚ್ ಮಾಡಲಿಕ್ಕೆ ಸಿಂಪಲ್ ಸ್ಟೆಪ್ಸ್ ಇದೆ. ಸೊ ಈ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಲೇಯರ್ ಮಾಸ್ಕ್ ಅಲ್ಲ, ಈ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇಮೇಜ್ಗೆ ಹೋಗಿ ಅಡ್ಜಸ್ಟ್ಮೆಂಟ್. ಸೊ ಇದರಲ್ಲಿ ಮ್ಯಾಚ್ ಕಲರ್ ಆಪ್ಷನ್ ಇದೆ. ಸೊ ಇದು ಮ್ಯಾಚ್ ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೋರ್ಸ್ ಆಬ್ಜೆಕ್ಟ್ ಬಂದುಬಿಟ್ಟು ನಮ್ಮ ಬ್ಯಾಕ್ಗ್ರೌಂಡ್ ಇಮೇಜ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಬ್ಯಾಕ್ಗ್ರೌಂಡ್ ಇಮೇಜ್ ಬಂದುಬಿಟ್ಟು ಇದು ಪ್ಯಾಟ್ರಿಕ್ 4, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಲೇಯರಲ್ಲಿ ಬಂದುಬಿಟ್ಟು ಮರ್ಜ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮರ್ಜ್ ಸೆಲೆಕ್ಟ್ ಮಾಡ್ಕೊಂಡು ಕೂಡಲೇ ಕಲರ್ ಮ್ಯಾಚ್ ಆಗುತ್ತೆ. ಇನ್ನೂ ಬೇಕಾದರೆ ಸ್ವಲ್ಪ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಇಲ್ಲಿ ಲುಮಿನಸ್ ಅಂತ ಇದೆ. ಸೊ ಲೈಟ್ ಎಫೆಕ್ಟ್ನ ಸ್ವಲ್ಪ ಇನ್ಕ್ರೀಸ್ ಮಾಡೋದಾದರೆ ಲುಮಿನಸ್ನ ಚೇಂಜ್ ಮಾಡಿ ಕಂಟ್ರೋಲ್ ಮಾಡ್ಬೋದು. ಲೈಟ್ ಎಫೆಕ್ಟ್, ಕಲರ್ ಇಂಟೆನ್ಸಿಟಿನ ನಾನು ಸ್ವಲ್ಪ ರಿಡ್ಯೂಸ್ ಮಾಡ್ಕೊಳ್ತೀನಿ. ಜಾಸ್ತಿ ಮಾಡಿದರೆ ಕಲರ್ ಒರಿಜಿನಲ್ ಇಮೇಜಿದ್ದು ಕಲರ್ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಈ ಸಿಚುವೇಷನಲ್ಲಿ ಕಲರ್ ಇಂಟೆನ್ಸಿಟಿನ ನಾನು ಸ್ವಲ್ಪ ರಿಡ್ಯೂಸ್ ಮಾಡ್ತೀನಿ. ಓಕೆ, ಇದು ಎರಡು ಸೆಟ್ಟಿಂಗ್ಸ್ ಮಾಡಿದ ಕೂಡಲೇ ನಮ್ಮ ಏನು ಸಬ್ಜೆಕ್ಟ್ ಏನಿದೆ ಸೊ ಅದು ಬ್ಯಾಕ್ಗ್ರೌಂಡ್ಗೆ ಮ್ಯಾಚ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಇದು ಸಬ್ಜೆಕ್ಟ್ ಅಂದು ಇಲ್ಲಿ ಯಾವ ರೀತಿ ಬ್ಯಾಕ್ಗ್ರೌಂಡ್ ಜೊತೆ ಬ್ಲೆಂಡ್ ಆಗುತ್ತೆ. ನೆಕ್ಸ್ಟ್ ಟ್ರಿಕ್ ಬಂದ್ಬಿಟ್ಟು, ನನಗೆ ಟೆಕ್ಸ್ಟ್ ಇದೆ, ಆ ಟೆಕ್ಸ್ಟ್ನ ಈ ಕ್ಲೋತ್ ಮೆಟೀರಿಯಲ್ ಮೇಲೆ ಬ್ಲೆಂಡ್ ಮಾಡಬೇಕು. ನನಗೆ ಈ ಕ್ಲೋತ್ ಮೇಲೆ ಪ್ರಿಂಟ್ ಆದಾಗೆ ಕಾಣಿಸ್ಬೇಕು. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಅದಕ್ಕೆ ನಾನಿಲ್ಲಿ ಟೆಕ್ಸ್ಟ್ ಟೈಪ್ ಮಾಡ್ತೇನೆ. ಸೊ ಟೆಕ್ಸ್ಚರ್ ಅಂತಲೇ ಟೈಪ್ ಮಾಡ್ತೇನೆ. ಆಮೇಲೆ ಇದನ್ನು ಇವಾಗ ಫಾರ್ ಟೈಮ್ ಬೀಂಗ್ ಇದನ್ನು ಹೈಡ್ ಮಾಡ್ಕೊಳ್ತೇನೆ. ಆಮೇಲೆ ಇದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್, ಆಮೇಲೆ ಸ್ವಲ್ಪ ಕಾಂಟ್ರಾಸ್ಟ್ ಇನ್ಕ್ರೀಸ್ ಮಾಡಲಿಕ್ಕೆ ಇಲ್ಲಿ ಕರ್ವ್ ಅಡ್ಜಸ್ಟ್ಮೆಂಟ್, ಸ್ವಲ್ಪ ಎಸ್ಕರ್ನ ಸೆಟ್ ಮಾಡ್ತೇನೆ. ಓಕೆ, ಈ ಫೈಲ್ನ ಸೇವ್ ಮಾಡ್ಕೊಳ್ಳಿ. ಸೊ ಸೇವ್ ಆ್ಯಸ್ ಹೋಗ್ಬಿಟ್ಟು PSD ಫಾರ್ಮ್ಯಾಟಲ್ಲಿ ಸೇವ್ ಮಾಡ್ಕೊಳ್ಳಿ. ಓಕೆ, ಸೊ ಇದನ್ನು ಸೇವ್ ಮಾಡ್ಕೊಳ್ತೇನೆ.
ಓಕೆ, ಒಂದ್ಸರಿ ಸೇವ್ ಮಾಡ್ಕೊಂಡ್ಮೇಲೆ ಇದು ಬೇಕಂತಿಲ್ಲ, ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಈ ಟೆಕ್ಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಸ್ಮಾರ್ಟ್ ಆಬ್ಜೆಕ್ಟಾಗಿ ಕನ್ವರ್ಟ್ ಮಾಡ್ಕೊಳ್ತೇನೆ. ಸೊ ಕನ್ವರ್ಟ್ ಟು ಸ್ಮಾರ್ಟ್ ಆಬ್ಜೆಕ್ಟ್, ಇದು ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ಇಲ್ಲಿ ಫಿಲ್ಟರ್, ಡಿಸ್ಟಾರ್ಟ್, ಡಿಸ್ಪ್ಲೇಸ್. ಸೊ ಯಾವುದೇ ಸೆಟ್ಟಿಂಗ್ ಚೇಂಜ್ ಮಾಡಬೇಕಂತಿಲ್ಲ, ಡಿಫಾಲ್ಟ್ ವ್ಯಾಲ್ಯೂನ ಆಸ್ ಇಟ್ ಈಸ್ ಇಟ್ಕೊಂಡು ಇಲ್ಲಿ ಓಕೆ ಕೊಡಿ. ಆಮೇಲೆ ಆ PSD ಫೈಲ್ ಏನು ನೀವು ಆವಾಗ ಸೇವ್ ಮಾಡಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಕೊಡಿ. ಸೊ ಇಲ್ಲಿ ನೋಡ್ಬೋದು ಸ್ವಲ್ಪ ಟೆಕ್ಸ್ಚರ್ ಏನಿದೆ ಡಿಸ್ಟಾರ್ಟ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೇನೆ, ಇಲ್ಲಿ ಬ್ಲೆಂಡಿಂಗ್ ಆಪ್ಷನ್ಗೆ ಹೋಗ್ಬಿಟ್ಟು ಓವರ್ಲೇ ಸೆಲೆಕ್ಟ್ ಮಾಡ್ತೇನೆ. ಓಕೆ, ಇದು ಸ್ವಲ್ಪ ಪ್ರಿಂಟ್ ಆದಾಗೆ ಕಾಣಿಸ್ತದೆ, ಬಟ್ ಸ್ಟಿಲ್ ಇದು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತೇನೆ, ಈ ಲೇಯರ್ನ ಡುಪ್ಲಿಕೇಟ್ ಮಾಡಿಕೊಂಡು ಆಮೇಲೆ ಇದನ್ನು ಇಲ್ಲಿ ಮೇಲೆ ಪ್ಲೇಸ್ ಮಾಡ್ಕೊಳ್ತೇನೆ. ಆಮೇಲೆ ಇದರದ್ದು ಲೇಯರ್ ಸ್ಟೈಲ್ ಆಪ್ಷನ್ಗೆ ಹೋಗ್ತೇನೆ, ಡಬಲ್ ಕ್ಲಿಕ್ ಮಾಡಿಕೊಂಡು ಆಮೇಲೆ ಇಲ್ಲಿ ಈ ಕಲರ್ ರೆಡ್ ಇರೋದ್ರಿಂದ ಇಲ್ಲಿ ಬ್ಲೆಂಡ್ ಇಪ್ ಆಪ್ಷನಲ್ಲಿ ರೆಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಆಲ್ಟ್ ಪ್ರೆಸ್ ಮಾಡಿಕೊಂಡು ಈ ಕರ್ಸರ್ನ ಈ ರೀತಿ ಬ್ರೇಕ್ ಮಾಡಿ. ಸೊ ಇಲ್ಲಿ ಬ್ರೇಕ್ ಮಾಡಿದ ಕೂಡಲೇ ಇಲ್ಲಿ ನೋಡ್ಬೋದು ನಮಗೆ ಟೆಕ್ಸ್ಚರ್ ವಿಸಿಬಲ್ ಆಗ್ತಿದೆ. ಸೊ ನೆಕ್ಸ್ಟ್ ಈ ಎರಡು ಕರ್ಸರ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಮಗೆ ಬೇಕಾದ ಎಫೆಕ್ಟ್ ಸಿಗುತ್ತೆ. ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಿಮ್ಗೆ ಯಾವುದು ಪರ್ಫೆಕ್ಟ್ ಬ್ಲೆಂಡ್ ಅಂತ ಕಾಣಿಸುತ್ತೆ ಆ ರೀತಿ ಸೆಟ್ ಮಾಡ್ಕೊಳ್ಳಿ. ಅಂದರೆ ನಂಗೆ ಇದು ಪರ್ಫೆಕ್ಟ್ ಅನಿಸ್ತಾ ಇದೆ. ಸೊ ಇವಾಗ ಇದು ಟೆಕ್ಸ್ಟ್, ಸೊ ಈ ಕರ್ವ್ಸ್ಗಳನ್ನೆಲ್ಲ ಫಾಲೋ ಮಾಡ್ತಿದೆ. ಎಲ್ಲಿ ಶ್ಯಾಡೋಸ್ ಇದೆ ಅಲ್ಲಿ ಶ್ಯಾಡೋ ಬರ್ತಾ ಇದೆ, ಎಲ್ಲಿ ಹೈಲೈಟ್ಸ್ ಇದೆ ಅಲ್ಲಿ ಹೈಲೈಟ್ಸ್ ಬರ್ತಾ ಇದೆ. ಇದು ಬಿಫೋರ್, ಆಫ್ಟರ್. ಇದು ಇವಾಗ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಟ್ರಿಕ್ ಬಂದ್ಬಿಟ್ಟು, ಇವಾಗ ನನಗಿಲ್ಲಿ ಬುಕ್ ಕವರ್ ಇದೆ. ಸೊ ನನಗೆ ಇದು ಪರ್ಸ್ಪೆಕ್ಟಿವ್ ಆ್ಯಂಗಲಲ್ಲಿ ಏನಾದರೂ ಇಮೇಜ್ನ ಹಾಕಬೇಕು. ಸೊ ಇದು ಪರ್ಸ್ಪೆಕ್ಟಿವ್ ಬೆಂಡ್ ಕ್ರಿಯೇಟ್ ಮಾಡಬೇಕು. ಸೊ ಅದನ್ನು ಮಾಡಲಿಕ್ಕೆ ಏನು ಮಾಡ್ತೇನೆ, ಇಲ್ಲಿ ರೆಕ್ಟ್ಯಾಂಗಲ್ ಶೇಪ್ ತಗೊಂಡು ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತೇನೆ. ಸೊ ಹೈಟ್, ಈ ಬುಕ್ ಹೈಟಿಗೆ ಸೆಟ್ ಮಾಡ್ತೇನೆ. ಆದಮೇಲೆ ಇಲ್ಲಿ ಒಪ್ಯಾಸಿಟಿನ ರಿಡ್ಯೂಸ್ ಮಾಡ್ಕೊಳ್ತೇನೆ, ಮೇ ಬಿ ಅರೌಂಡ್ 20% ಆರ್ 30%. ಓಕೆ, ಅದಾದಮೇಲೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿಕೊಂಡು ಕನ್ವರ್ಟ್ ಟು ಸ್ಮಾರ್ಟ್ ಆಬ್ಜೆಕ್ಟ್. ಓಕೆ, ಆಮೇಲೆ ಕಂಟ್ರೋಲ್ T ಕೊಟ್ಟು ಕಂಟ್ರೋಲ್ ಹೋಲ್ಡ್ ಮಾಡಿಕೊಂಡು ಇದನ್ನು ಎಂಡ್ ಟು ಎಂಡ್ಗೆ ಇದನ್ನು ಸೆಟ್ ಮಾಡ್ಕೊಳ್ಳಿ, ಕಂಟ್ರೋಲ್ ಹೋಲ್ಡ್ ಮಾಡಿ. ಓಕೆ, ಸೊ ಇವಾಗ ಈ ಬುಕ್ ಕವರ್ಗೆ ಈ ಪರ್ಸ್ಪೆಕ್ಟಿವ್ ಆ್ಯಂಗಲಲ್ಲಿ ಬೆಂಡ್ ಮಾಡ್ಕೊಳ್ಳಿ. ಆಮೇಲೆ ಓಕೆ. ನೆಕ್ಸ್ಟ್ ಈ ರೆಕ್ಟ್ಯಾಂಗಲ್, ಈ ಸ್ಮಾರ್ಟ್ ಆಬ್ಜೆಕ್ಟ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಅದು ಸಪ್ರೇಟ್ ಫೈಲಲ್ಲಿ ಇಲ್ಲಿ ಓಪನ್ ಆಗುತ್ತೆ. ನೆಕ್ಸ್ಟ್ ನಿಮ್ಗೆ ಯಾವ್ದು ಇಮೇಜ್ ತರಬೇಕು ಆ ಇಮೇಜ್ನ ತಗೊಂಬನ್ನಿ. ನಾನಿಲ್ಲಿ ಲೋಗೋನ ಯೂಸ್ ಮಾಡ್ತೀನಿ. ಸೊ ಆಮೇಲೆ ಇದನ್ನು ಇಲ್ಲಿ ಪ್ಲೇಸ್ ಮಾಡಿ, ಮೇ ಬಿ ಸೈಜ್ ಇಷ್ಟು ಇಡ್ತೇನೆ. ಆಮೇಲೆ ಓಕೆ. ಸೊ ಅದಾದಮೇಲೆ ಈ ಫೈಲ್ನ ಜಸ್ಟ್ ಸೇವ್ ಮಾಡಿ. ಸೊ ಇಲ್ಲಿ ಫೈಲ್ಗೆ ಹೋಗ್ಬಿಟ್ಟು ಸೇವ್ ಮಾಡಿ. ಸೊ ಸೇವ್ ಮಾಡಿದ ಕೂಡಲೇ ನಮಗಿಲ್ಲಿ ಆ ಪರ್ಸ್ಪೆಕ್ಟಿವ್ ಆ್ಯಂಗಲಲ್ಲಿ ಇದು ಬರುತ್ತೆ. ಓಕೆ, ಸೊ ಬೇಕಿದ್ರೆ ನನಗೆ ಬ್ಯಾಕ್ಗ್ರೌಂಡ್ ಬೇಡ ಅಂತಾದರೆ ಇದನ್ನು ಹೈಡ್ ಮಾಡಿಕೊಂಡು ಆಮೇಲೆ ಪುನಃ ಇಲ್ಲಿ ಸೇವ್ ಮಾಡಿ. ಸೊ ಬರೀ ಲೋಗೋ ಅಷ್ಟೇ ಬರುತ್ತೆ. ಈ ಟೆಕ್ನಿಕ್ಕಿದ್ದು ಅಡ್ವಾಂಟೇಜ್ ಏನಂದರೆ ನಿಮ್ಗೆ ಎನಿ ಟೈಮ್ ನಿಮಗೆ ಈ ಇಮೇಜ್ ಬೇಡ, ಬೇರೆ ಇಮೇಜ್ ಬೇಕು ಅಂತಾದರೆ ನೀವು ಪುನಃ ಆ್ಯಂಗಲ್ ಎಲ್ಲ ಹೋಗಿ ಚೇಂಜ್ ಮಾಡಬೇಕಂತಿಲ್ಲ. ಜಸ್ಟ್ ಇಲ್ಲಿ ಬನ್ನಿ, ಇದನ್ನು ಹೈಡ್ ಮಾಡ್ಕೊಳ್ತೇನೆ. ಯಾವ ಇಮೇಜ್ ಬೇಕು ಆ ಇಮೇಜ್ನ ತೊಗೊಂಬನ್ನಿ, ಮೇ ಬಿ ಈ ಇಮೇಜ್. ಓಕೆ, ಇದನ್ನು ತೊಗೊಂಬರ್ತೀನಿ, ಸೈಜ್ ಸ್ವಲ್ಪ ದೊಡ್ಡ ಮಾಡ್ಕೊಳ್ತೇನೆ. ಆಮೇಲೆ ಓಕೆ, ಆಮೇಲೆ ಇಲ್ಲಿ ಬಂದುಬಿಟ್ಟು ಫೈಲ್ ಸೇವ್ ಅಂತ ಕೊಡಿ. ಸೊ ಇದು ಡೈರೆಕ್ಟಾಗಿ ಪರ್ಸ್ಪೆಕ್ಟಿವ್ ಆ್ಯಂಗಲ್ಗೆ ಚೇಂಜ್ ಆಗುತ್ತೆ. ಸೊ ಪುನಃ ಇದು ಬೇಡ ಅಂತ ಇದ್ದರೆ ಇದನ್ನು ಹೈಡ್ ಮಾಡ್ಕೊಳ್ಳಿ, ಇದನ್ನು ಆನ್ ಮಾಡ್ಕೊಳ್ಳಿ, ಪುನಃ ಫೈಲ್ ಸೇವ್. ಸೊ ಡೈರೆಕ್ಟಾಗಿ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಇದು ತುಂಬ ಈಸಿ ಸ್ಟೆಪ್, ಇದನ್ನು ಫಾಲೋ ಮಾಡಿ. ನೆಕ್ಸ್ಟ್ ಟ್ರಿಕ್ ಬಂದುಬಿಟ್ಟು, ಇವಾಗ ನಾವು ನಮಗೆ ಈ ಪಾರ್ಟ್ ರಿಪ್ಲೇಸ್ ಆಗಬೇಕು ಇದರಿಂದ. ಓಕೆ, ಸೊ ಈ ಪಾರ್ಟಿಂದ ಇಲ್ಲಿ ರಿಪ್ಲೇಸ್ ಆಗಬೇಕು. ಸೊ ಇದು ರಿಮೂವ್ ಆಗಬೇಕು. ಸೊ ಈ ಪಾರ್ಟ್ ಬರಬೇಕು. ಓಕೆ, ಸೊ ಇದನ್ನು ಮಾಡೋದಾದರೆ ಹೇಗೆ ಮಾಡ್ತೀರಾ ನಾರ್ಮಲ್ ಆಗಿ? ಸೊ ಇಲ್ಲಿ ಕ್ಲೋನ್ ಸ್ಟ್ಯಾಂಪ್ ಟೂಲ್ಗೆ ಹೋಗ್ತೀರಾ. ಸೊ ಆಲ್ಟ್ ಪ್ರೆಸ್ ಮಾಡಿಕೊಂಡು ಇಲ್ಲಿ ಕಾಪಿ ಮಾಡ್ತೀರಾ ಮತ್ತು ಇಲ್ಲಿ ಬ್ರಷ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಸೊ ಈ ರೀತಿ ಕಾಮನ್ ಆಗಿ ಮಾಡ್ಬೋದು. ಓಕೆ, ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಂದರೆ ನಮಗೆ ಇದು ಇವಾಗ ಪರ್ಸ್ಪೆಕ್ಟಿವ್ ಆ್ಯಂಗಲಲ್ಲಿದೆ. ಓಕೆ, ಇದು ಪರ್ಸ್ಪೆಕ್ಟಿವ್ ಆ್ಯಂಗಲಲ್ಲಿದೆ. ಸೊ ಈ ಸೈಡ್ ಏನು ಓಕೆ, ಸೊ ಇಲ್ಲಿಂದ ಈ ರೀತಿ ಹೋಗಿದೆ. ಸೊ ಇಲ್ಲಿ ಆಬ್ಜೆಕ್ಟ್ ಸೈಜ್ ಏನಿದೆ, ಇಲ್ಲಿ ಆಬ್ಜೆಕ್ಟ್ ಸೈಜ್ ಚಿಕ್ಕದಾಗ್ತಾ ಹೋಗುತ್ತೆ, ದೂರ ಹೋದಾಗೆ ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಅದರಿಂದ ಇದು ಎಕ್ಸಾಕ್ಟ್ಲಿ ಇಲ್ಲಿ ಕಾಪಿ ಆದರೆ ಅದು ರಿಯಲಿಸ್ಟಿಕ್ ಆಗಿ ಕಾಣಿಸಲ್ಲ. ಸೊ ಇದು ಸೈಜ್ ಏನಿದೆ, ಸೊ ಸೇಮ್ ಸೈಜಲ್ಲಿ ಇಲ್ಲಿ ಕಾಪಿ ಪೇಸ್ಟ್ ಆಗುತ್ತೆ. ಸೊ
ಸೊ ಈ ರೀತಿ ಈ ಕ್ಲೋನ್ ಸ್ಟ್ಯಾಂಪ್ ಟೂಲ್ನ ಡೈರೆಕ್ಟಾಗಿ ಯೂಸ್ ಮಾಡಿದರೆ ನಮಗೆ ಬೇಕಾದ ರಿಸಲ್ಟ್ ಸಿಗಲ್ಲ. ಸೊ ಅದಕ್ಕೆ ಏನು ಮಾಡ್ತೇನೆ, ನಾನು ಇದನ್ನು ಡುಪ್ಲಿಕೇಟ್ ಮಾಡ್ಕೊಳ್ತೇನೆ. ಆಮೇಲೆ ಇಲ್ಲಿ ಫಿಲ್ಟರ್ಗೆ ಹೋಗಿ ಫಿಲ್ಟರಲ್ಲಿ ವ್ಯಾನಿಷಿಂಗ್ ಪಾಯಿಂಟ್, ಸೊ ಇದನ್ನು ಸೆಲೆಕ್ಟ್ ಮಾಡಿ ವ್ಯಾನಿಷಿಂಗ್ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕ್ರಿಯೇಟ್ ಪ್ಲೇನ್ ಟೂಲ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪಾಯಿಂಟ್ಗಳನ್ನ ನೀವು ಇನ್ಸರ್ಟ್ ಮಾಡಿ. ಓಕೆ, ಸೊ ಈ ರೀತಿ ಪಾಯಿಂಟ್ಗಳನ್ನ ಇನ್ಸರ್ಟ್ ಮಾಡಿ. ಈ ರೀತಿ ಎಲ್ಲೋ ಲೈನ್ಸ್ ಬಂದರೆ ನಾವು ಇದನ್ನು ಸ್ವಲ್ಪ ಮಾಡಿಫೈ ಮಾಡಬೇಕಾಗುತ್ತೆ. ಸೊ ಅದು ಆ್ಯಂಗಲ್ ಕರೆಕ್ಟ್ ಇಲ್ಲ ಅಂತ. ಓಕೆ, ಸೊ ಈ ರೀತಿ ಬ್ಲೂ ಲೈನ್ಸ್ಗಳು ಬರಬೇಕು. ಅದಾದಮೇಲೆ ಈ ಫ್ರೇಮ್ ಸೈಜ್ನ ನಾನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ತೇನೆ. ಇದನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ, ಈ ರೀತಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಇನ್ಕ್ರೀಸ್ ಮಾಡಿಕೊಂಡು ಆಮೇಲೆ ಇಲ್ಲಿ ಕ್ಲೋನ್ ಸ್ಟ್ಯಾಂಪ್ ಟೂಲ್ ಇಲ್ಲಿದೆ ಈ ವಿಂಡೋದಲ್ಲಿ, ಇದು ವ್ಯಾನಿಷಿಂಗ್ ಪಾಯಿಂಟ್ ವಿಂಡೋ. ಇಲ್ಲಿ ಕ್ಲೋನ್ ಸ್ಟ್ಯಾಂಪ್ ಟೂಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಕ್ಕಿಂತ ಮುಂಚೆ ಇದು ಸೈಜ್ ಸ್ವಲ್ಪ ಇನ್ಕ್ರೀಸ್ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಕ್ಲೋನ್ ಸ್ಟ್ಯಾಂಪ್ ಟೂಲ್ ತಗೊಂಡು ಆಲ್ಟ್ ಪ್ರೆಸ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಬ್ರಷ್ ಮಾಡ್ತಾ ಬನ್ನಿ. ಓಕೆ, ಸೊ ಇಲ್ಲಿ ಬ್ರಷ್ ಮಾಡ್ತಾ ಬನ್ನಿ. ಓಕೆ, ಸೊ ಈ ರೀತಿ ನಾವು ಪೇಸ್ಟ್ ಮಾಡ್ಬೋದು. ಕಾಪಿ ಮಾಡಿಬಿಟ್ಟು ಪರ್ಸ್ಪೆಕ್ಟಿವ್ ಆ್ಯಂಗಲಲ್ಲಿ ಪೇಸ್ಟ್ ಮಾಡಲಿಕ್ಕಿದ್ರೆ ಈ ರೀತಿ ಪೇಸ್ಟ್ ಮಾಡ್ಬೋದು. ಸೊ ಇನ್ನೂ ಸ್ವಲ್ಪ ಎಡಿಟಿಂಗ್ ಮಾಡಲಿಕ್ಕೆ ಇರುತ್ತೆ. ಸೊ ಅದಾದಮೇಲೆ ಇಲ್ಲಿ ನೋಡ್ಬೋದು. ಸೊ ಈ ಸೈಡ್ ಏನು ವಿಡ್ತ್ ಇದೆ, ಈ ಆಬ್ಜೆಕ್ಟ್ ವಿಡ್ತ್, ಈ ಸೈಡ್ ಸಣ್ಣದಾಗಿದೆ. ಯಾಕಂದರೆ ಇದು ಪರ್ಸ್ಪೆಕ್ಟಿವ್ ಆ್ಯಂಗಲಲ್ಲಿ ಇರೋದ್ರಿಂದ ಇಲ್ಲಿ ಈ ವಿಡ್ತ್ ಕಮ್ಮಿ ಇದೆ. ಸೊ ಈ ಆಬ್ಜೆಕ್ಟ್ನ ನೋಡ್ಬೋದು. ಸೊ ಇಲ್ಲಿ ಆಬ್ಜೆಕ್ಟ್ ನೋಡ್ಬೋದು. ಸೊ ಪರ್ಸ್ಪೆಕ್ಟಿವ್ ಆ್ಯಂಗಲಲ್ಲಿ ನಮಗೆ ಕ್ಲೋನ್ ಮಾಡಲಿಕ್ಕಿದ್ರೆ ನಾವು ಈ ವ್ಯಾನಿಷಿಂಗ್ ಪಾಯಿಂಟ್ನ ಯೂಸ್ ಮಾಡಿ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದು ಕೆಲವು ಫೋಟೋಶಾಪ್ನ ಟಿಪ್ಸ್ ಮತ್ತು ಟ್ರಿಕ್ಸ್ಗಳು. ಸೊ ಈ ವಿಡಿಯೋದಿಂದ ನೀವು ಫೋಟೋಶಾಪ್ನ ಟಿಪ್ಸ್ ಟ್ರಿಕ್ಸ್ ಕಲ್ತಿದ್ದೀರಾ ಅಂತ ನಾನು ಅಂದ್ಕೊಳ್ತೇನೆ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. See you in the next video. Till then, take care.